ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರನೇ ಸ್ವಲ್ಪ ಲೇಟ್ ಆಯಿತು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ಈಗಲೂ ಕೂಡ ಆಗ್ತಾಯಿಲ್ಲ, ಆದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಅನ್ನೋದಕ್ಕೋಸ್ಕರ ಇವಾಗಲೇ ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಾನು ಹಬ್ಬದ ಮುಂದಿನ ದಿನವೇ ವೀಡಿಯೋ ಎಡಿಟ್ ಮಾಡಿ ಹಾಕೋಣ ಅಂದ್ಕೊಂಡೆ, ಆದರೆ ವಾಯ್ಸ್ ಫುಲ್ ಹೋಗ್ಬಿಟ್ಟಿತ್ತು. ಹೊಸ್ತಡ್ಕು ವೀಡಿಯೋನೂ ಮಾಡೋದಕ್ಕಾಗಿಲ್ಲ, ಅಷ್ಟೊಂದು ವಾಯ್ಸ್ ಔಟಾಗಿತ್ತು. ಅದಕ್ಕೇ ನಾನು ವೀಡಿಯೋನ ಮತ್ತೆ ಮಾಡೋದಕ್ಕಾಗಲಿಲ್ಲ. ನಾನು ಅವತ್ತು ಅಂದರೆ ಹಬ್ಬದ ದಿನ ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡೋದಕ್ಕೂ ಮೊದಲೇ ನಮ್ಮ ಯಜಮಾನರಿಗೆ ಕುಡಿಯೋದಕ್ಕೆ ಬಿಸಿನೀರು ಮತ್ತು ಟೀ ಮಾಡೋದಕ್ಕೆ ಅಂತ ಹೋದೆ. ಫಸ್ಟ್ ಅದನ್ನೇ ಮಾಡೋದಕ್ಕಂದರೆ ಯಾರು ಫಸ್ಟ್ ಟೀ ಕೊಟ್ಬಿಟ್ಟು ಬಿಸಿನೀರು ಕೊಟ್ಬಿಟ್ರೆ ಆಮೇಲೆ ನಮ್ದು ಏನೇ ಕೆಲಸ ಇದ್ರೂ ಮಾಡ್ಕೋಬೋದು. ಇಲ್ಲ ಅಂದರೆ ನನಗಿನ್ನೂ ಟೀ ಕೊಟ್ಟಿಲ್ಲ ಅಂತಲೇ ಇರ್ತಾರೆ. ಅದಕ್ಕೆ ಸರಿ ಅಂದ್ಬಿಟ್ಟು ಅವ್ರಿಗೆ ಟೀ ಕೊಟ್ಟು ಒಂದು ಲೋಟ ಬಿಸಿನೀರನ್ನು ಕೊಟ್ಟು ಅದನ್ನು ಕುಡಿದ್ಮೇಲೆ ಎಣ್ಣೆ ಸ್ನಾನ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋದೆ. ಬೇಡ ಅಂತ ಇದ್ರು. ನಾನು ಅದಕ್ಕೆ ರೇಗಿಸ್ಕೊಂಡು, ನೀವು ಸ್ಕೂಲಲ್ಲಿ ಓದಬೇಕಾದ್ರೆ ಅಭ್ಯಂಜನ ಸ್ನಾನ ಅಂತ ಒಂದು ಪಾಠ ಇತ್ತು, ನಮಗೂ ನೆನಪಿದೆ. ಅದು ಎಷ್ಟನೇ ಕ್ಲಾಸಲ್ಲಿ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಅದೆಲ್ಲ ಹೇಳ್ತಾಯಿದ್ದೆ. ಅದನ್ನೆಲ್ಲ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು ಎಣ್ಣೆ ಹಾಕ್ಕೊಂಡು ಅಂತೆಲ್ಲ ಹೇಳ್ಕೊಂಡು ಎಣ್ಣೆ ಎಲ್ಲ ಉಜ್ಜಿ ಚೆನ್ನಾಗಿ ಅವ್ರನ್ನ ಸ್ವಲ್ಪ ಬಿಸಿಲಿನಲ್ಲಿ ಕಾಯಿರಿ ಅಂತ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಬಂದೆ. ಅವರು ಸ್ನಾನ ಮಾಡೋಕ್ಕೆ ಇನ್ನೂ ಟೈಮ್ ಇತ್ತಲ್ಲ, ನಾವು ಸ್ನಾನ ಮಾಡ್ಕೊಂಡು ಬರೋಣ, ಪೂಜೆಗೆಲ್ಲ ರೆಡಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಸ್ನಾನಕ್ಕೆ ಅಂತ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಅವತ್ತು ಬೇಗನೆ ಬಿಸಿಲು ಬಂದಿತ್ತು ಅನಿಸುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿತ್ತಪ್ಪ. ಅದಕ್ಕೇ ಬೇಗ ಎಲ್ಲ ಸ್ನಾನ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನೂ ಕೂಡ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ನೀರೇನಾದರೂ ಕಾಯ್ತಾ, ನಾನು ಬರಲ್ಲ ಅಂತ ಕೂಗ್ತಾಯಿದ್ದು ಸ್ನಾನ ಮಾಡೋದಕ್ಕೆ. ಸರಿ ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ಸ್ನಾನಕ್ಕೆಲ್ಲ ನೀರಿಗೆ ರೆಡಿ ಮಾಡಿಬಿಟ್ಟು ಅವರು ಸ್ನಾನ ಮುಗಿಸ್ಕೊಂಡು ಬಂದರು. ಅವರು ಸ್ನಾನ ಮುಗಿಸ್ಕೊಂಡು ಬರೋಷ್ಟು ನಾನು ಪೂಜೆ ಎಲ್ಲ ಮುಗಿಸಿ ಮಾಮೂಲಿ ಪೂಜೆ ಎಲ್ಲ ಮಾಡಬೇಕಾದ್ರೆ ದೇವ್ರಸಂಗೆಲ್ಲ ಹಾಕಿರ್ತೀನಲ್ಲ, ಅದನ್ನೆಲ್ಲ ದೇವ್ರಸಂಗೆಲ್ಲ ಹಾಕ್ಬಿಟ್ಟು ಅಲ್ಲಿ ದೇವ್ರಿಗೂ ಕೂಡ ಪೂಜೆ ಮಾಡಿಬಿಟ್ಟು ಆಮೇಲೆ ಅಷ್ಟೊತ್ತಿಗೆ ಅವರು ಸ್ನಾನ ಎಲ್ಲ ಮುಗ್ದಿರ್ತಾರೆ, ನೀವು ಕೂಡ ಪೂಜೆ ಮಾಡಿಬಿಡ್ರಿ ಅಂತ ಹೇಳಿದೆ. ಅವರು ಕೂಡ ಪೂಜೆ ಎಲ್ಲ ಮುಗಿಸಿ ಅವರು ಕೂಡ ನೋಡಿ ಎಷ್ಟೊಂದು ಬೇಡ್ಕೊತಾ ಇದ್ದಾರೆ. ಅದಕ್ಕೆ ಜಾಸ್ತಿ ಬೇಡ್ಕೊಳ್ಳೋದಕ್ಕೆ ಹೋಗ್ಬೇಡ, ದೇವರು ಮರ್ತೋಗ್ಬಿಡ್ತಾರೆ, ಲೈಟಾಗಿ ಬೇಡ್ಕೊಳ್ಳಿ ಅಂತ ರೇಗಿಸ್ತಿದ್ದೆ. ಅದಕ್ಕೆ ಅವರೆಲ್ಲ ನಮಸ್ಕಾರ ಎಲ್ಲ ಮಾಡಿಕೊಂಡು ಆಮೇಲೆ ಇನ್ನೇನು ಯುಗಾದಿ ಹಬ್ಬದಲ್ಲಿ ಏನು ಫಸ್ಟ್ ಸ್ಪೆಷಲ್ಲೇ ಬೇವು ಬೆಲ್ಲ. ಅದಕ್ಕೆ ನಾನು ಅದನ್ನು ತಿಂದಮೇಲೆ ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡು ತಿಂಡಿಗೂ ಮೊದಲೇ ಬೇವು ಬೆಲ್ಲ ತಿನ್ನಿ ಆಮೇಲೆ ತಿಂಡಿ ಕೊಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತಂದರು. ಅವರು ಕೂಡ ನನ್ನ ಬೇವು ಬೆಲ್ಲನ ಅವ್ರಿಗೆ ತಿನ್ನಿಸ್ದೆ. ಬೇವನ್ನೇ ಸ್ವಲ್ಪ ಹಾಕ್ತೆ, ಬೆಲ್ಲನೇ ಜಾಸ್ತಿ ಹಾಕ್ತೆ. ಅವ್ರಿಗೆ ಜಾಸ್ತಿ ಸಿಹಿ ಅಂದರೆ ಇಷ್ಟ ಅನ್ನೋದಕ್ಕಿಂತ ಒಳ್ಳೆಯದಾಗಲಿ ಜಾಸ್ತಿ ಅವ್ರಿಗೆ ಅನ್ನೋದಕ್ಕೆ ನನ್ನ ಇದು ಅಷ್ಟೇ, ಆಸೆ ಅಷ್ಟೇ. ಆಮೇಲೆ ಅವ್ರಿಗೂ ತಿನ್ನಿಸ್ಬಿಟ್ಟು ನಾನು ಕೂಡ ಸ್ವಲ್ಪ ಬೇವು ಬೆಲ್ಲ ತಿಂದೆ. ಆಮೇಲೆ ತಿಂಡಿಗೆ ಅಂತ ನಾನು ಮಾಡಿದ್ದೆ ಮಾಮೂಲಿ ಎಲ್ಲ ಹಬ್ಬದಲ್ಲಿ ಮಾಡುವಂಥದ್ದೇ ಕೇಸರಿ ಬಾತ್ ಉಪ್ಪಿಟ್ಟು ಮಾಡಿದ್ದೆ. ಅಂದರೆ ಎಲ್ಲ ಹಬ್ಬದಲ್ಲಿ ಅನ್ನೋದಕ್ಕಿಂತ ನ್ಯೂ ಇಯರು ಮತ್ತು ಯುಗಾದಿ ಹಬ್ಬಕ್ಕೆ ಹಾಗೆಯೇ ಅವ್ರದ್ದು ಬರ್ಡೇ ಇಲ್ಲ ನನ್ನ ಬರ್ಡೇಲಿ ಮಾಡೇ ಬರ್ತೀನಿ. ಯಾಕಂದರೆ ಖಾರ ಮತ್ತು ಸಿಹಿ ಎರಡೂ ಇರುತ್ತೆ ಅನ್ನೋದಕ್ಕೋಸ್ಕರ. ಆವಾಗೆಲ್ಲ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡ್ತಿದ್ದೆ, ಆದರೆ ಅದು ಅಷ್ಟು ಬೇಡ ಅನ್ನಿಸ್ತು, ಅದಕ್ಕೇ ಇದನ್ನೇ ಮಾಡಿದೆ. ಆಮೇಲೆ ನಾನು ಕೂಡ ಸ್ವಲ್ಪ ತಿಂಡಿ ತಿಂದ್ಕೊಂಡೆ, ಯಾಕಂದರೆ ನಾನು ಒಪ್ಪತ್ತಿಲ್ಲ, ಅಮ್ಮ ಒಪ್ಪತ್ತಿರೋದು. ಅಂದರೆ ಎಡೆ ಮುಗಿಯೋ ತನಕ ಅಮ್ಮ ಊಟ ಮಾಡಲ್ಲ. ಆದರೆ ನಾನು ಒಂದು ವರ್ಷ ಏನೋ ಇದ್ದೆ, ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ನಾನಿರಲ್ಲ, ಇವಾಗ ಅವರೇ ಇರ್ತಾರೆ. ಪೂಜೆ ಎಲ್ಲ ಮುಗಿಸಿದ್ನಲ್ಲ, ಮತ್ತು ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡಬೇಕು. ಮತ್ತು ಅದೇ ಡ್ರೆಸ್ ಹಾಕ್ಕೊಂಡು ಮಾಡೋದಕ್ಕಾಗಲ್ಲ, ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ಕೆಲಸ ಎಲ್ಲ ಬೇಗ ಎದ್ದಿದ್ದೆಲ್ಲ ಕೆಲಸ ಎಲ್ಲ ಮುಗಿಸಿದ್ದೆಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ನನಗೆ ಆವಾಗಿಂದನೇ ಸ್ಟಾರ್ಟ್ ಆಯಿತು ಫುಲ್ ಗಂಟಲು ನೋವೆಲ್ಲ ನೋವ್ತಾಯಿತ್ತು, ಫುಲ್ ಕೈ ಕಾಲೆಲ್ಲ ನೋವ್ತಾಯಿತ್ತು. ಆದರೂ ಎಡೆ ಮುಗಿಯುತ್ತೆ ಅಂದರೆ ಎಡೆ ಮುಕ್ಕಿ ಕೈ ಮುಗಿಯೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ, ಆಮೇಲೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಅಡುಗೆಗೆ ಅಂತ ನಾನು ಮತ್ತು ಅಮ್ಮ ಇಳಿದ್ವಿ ಅಡುಗೆ ಕೆಲಸಕ್ಕೆ. ಅಮ್ಮ ನೋಡಿ ಒಬ್ಬಟ್ಟಿಗೆಲ್ಲ ಕಲಸಿಕೊಟ್ಟಿದ್ದೆ ನಾನು ಆವಾಗಲೇ. ಅವರು ಎಡೆಗೆಲ್ಲ ಒಬ್ಬಟ್ಟನ್ನ ಸುಟ್ಟರು, ಒಂದು 3-4 ಸುಟ್ಟರು ಅಷ್ಟೇ. ಆಮೇಲೆ ತಿನ್ನಬೇಕಾದ್ರೆ ಸುಟ್ಕೊಳ್ಳೋಣ ಬಿಡು ಅಂದರು. ಸರಿ ಅಂದ್ಬಿಟ್ಟು ಅಲ್ಲಿ ತನಕ ನಾನು ಎಡೆಗೆಲ್ಲ ರೆಡಿ ಮಾಡಿದೆ. ದೇವ್ರ ಪೂಜೆಗೆಲ್ಲ ನಾನು ಕೂಡ ರೆಡಿ ಮಾಡಿಕೊಟ್ಟೆ. ಅಷ್ಟೊತ್ತು ರೆಡಿ ಎಲ್ಲ ಮಾಡಿಬಿಟ್ಟು ನಮ್ಮ ಯಜಮಾನ್ರಲ್ಲಿ ಅಂತ ಹುಡುಕ್ತಾ ಇದ್ದೀವಿ ನಾವು. ಎಲ್ಲಿ ಅವ್ರ ಕೈ ಮುಗಿಬೇಕಿತ್ತಲ್ಲ, ಯಾಕಂದರೆ ಮಾವ ಕೂಡ ಮನೇಲಿ ಇರಲಿಲ್ಲ, ಊರಿಗೆ ಹೋಗಿದ್ದು. ಅದಕ್ಕೇ ನಾವು 3 ಜನನೇ ಇದ್ದಿದ್ದು. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಡೋಣ ಮಧ್ಯಾಹ್ನ ಅಷ್ಟರಲ್ಲಿ. ಅಂದರೆ ನಾರ್ಮಲಾಗಿ ಈ ಗೌರಿ ಹಬ್ಬಕ್ಕೆ ಸಂಜೆ ನೈಟ್ ಆಗಿಬಿಡುತ್ತೆ, ಆದರೆ ಯುಗಾದಿ ಹಬ್ಬಕ್ಕೆ ಇಷ್ಟೊತ್ತಿಗೆಲ್ಲ ಮುಗ್ದೋಗ್ಬಿಡುತ್ತಲ್ಲ ಪೂಜೆ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹುಡುಕ್ತಾ ಇದ್ದೀನಿ. ನೋಡಿ ಆ ಕಡೆಯಿಂದ ಆರಾಮಾಗಿ ನಿಧಾನಕ್ಕೆ ಬರ್ತಾಯಿದ್ದಾರೆ, ಯಾರೂ ಕರಿತಾನೇ ಇಲ್ಲ, ಯಾರೂ ಹುಡುಕ್ತಾನೆ ಇಲ್ಲ ಅನ್ನೋ ರೇಂಜ್ಗೆ ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ನಾನು ಕೂಗ್ತಾಯಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ, ಕೂಗ್ತಾಯಿದ್ದೀನಿ.
ಬೇಗ ಬನ್ನಿ ಅಂತ. ಆದರೂ ನೋಡಿ ಐಕ್ಳ ಜೊತೆ ಆಟ ಆಡಿಕೊಂಡು ನಿಧಾನಕ್ಕೆ ಮಾತಾಡಿಕೊಂಡು ಅವ್ರ ಜೊತೇಲಿ ಓಡಾಡ್ಕೊಂಡು ಬರ್ತಾಯಿದ್ದೆ. ನಾನು ಬನ್ನಿ ಅಂತ ರೇಗಿಸ್ತಾ ಇದ್ದೆ. ಆದ್ರೂ ಅವ್ರು ಫಾಸ್ಟಾಗಿ ಬರಲಿಲ್ಲ. ಹಿಂಗೆ ಆ ಕಡೆ ಈ ಕಡೆ ನೋಡಿಕೊಂಡು ಏನಕ್ಕೆ ಅಂತ ಇದ್ರು. ಟೈಮ್ ಎಷ್ಟೊತ್ತಾಯಿತು, ಎಡೆ ಇಕ್ಕೋದಕ್ಕೆಲ್ಲ ರೆಡಿ ಮಾಡಿದ್ದೀವಿ, ಪೂಜೆ ಮಾಡಲ್ವಾ ಅಂತ ಅಂದೆ. ಬರ್ದನಲ್ಲ ಬಿಡು ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಅವರೇ ಎಡೆಗೆ ಎಲ್ಲನೂ ರೆಡಿ ಮಾಡಿಕೊಟ್ಟಿದ್ದು ನಾವೇ. ಪ್ರತಿಯೊಂದು ಹಂತದಲ್ಲೂ ಪೂಜೆ ಮಾಡಿದ್ದು. ಅಂದರೆ ಬಾಳೆಹಣ್ಣು ಹಣ್ಣು ಮುರಿಯೋದಾಗ್ಬೋದು, ಕಾಯಿ ಹೊಡೆಯೋದಾಗ್ಬೋದು, ಕರ್ಪೂರ ಹಚ್ಚೋದು, ಕಡ್ಡಿ ಹಚ್ಚೋದು, ಪ್ರತಿಯೊಂದು ಅವರೇ ಮಾಡಿದ್ದು. ಅಂದರೆ ಇದೇ ವರ್ಷ. ಯಾಕಂದರೆ ಯಾವಾಗಲೂ ನಾನು ಮಾಡ್ತಿದ್ದೆ, ಇಲ್ಲ ಅಮ್ಮ ಮಾಡ್ತಿತ್ತು. ಅಪ್ಪನೂ ಮಾಡ್ತಾ ಇರಲಿಲ್ಲ, ನಮ್ಮ ಯಜಮಾನ್ರು ಮಾಡ್ತಾ ಇರಲಿಲ್ಲ. ಅದೇ ಇದೇ ಫಸ್ಟ್ ಟೈಮ್ ಅವರೇ ನಾನೇ ಮಾಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಮಾಡಿದ್ರು. ಅವ್ರ ಅಜ್ಜಿಗೆ ನೋಡಿ ಅವ್ರ ಅಜ್ಜಿ ಕೈ ಮುಗಿತಾ ಇದ್ದಾರೆ. ಅಜ್ಜಿ ಕೈ ಮುಗಿದು ಮಾಮೂಲಿ ಎಡೆಗೆಲ್ಲ ಇಟ್ಟಿದ್ವಲ್ಲ ಅದೆಲ್ಲ ಕೈ ಮುಕ್ಕೊಂಡು 3 ಜನನೂ ಹಂಗೆ ಫಸ್ಟು ಪೂಜೆ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು. ಯಾಕಂದರೆ ಇದನ್ನು ಮಧ್ಯಾಹ್ನ ಟೈಮಲ್ಲೇ ಮಾಡೋದು. ಆದ್ರೂ ಕೂಡ ತುಂಬ ಬಿಸಿಲಿದ್ದಾಗ ಮಾಡೋಂಗಿಲ್ಲ. ಒಂದು 2 ಗಂಟೆ 3 ಗಂಟೆ ಹಿಂಗೆ ಮಾಡಬೇಕು. 1 ಗಂಟೆಗೆಲ್ಲ ಮಾಡಬಾರ್ದು ಸರಿ ಅಂತ ಅಂದ್ಬಿಟ್ಟು ಅದಕ್ಕೇ ಅಡುಗೆ ಆಗಿದ್ರೂ ಕೂಡ ಒಂದು 3 ಗಂಟೆಗೇ ಪೂಜೆನ ರೆಡಿ ಮಾಡಿದ್ದದ್ದು ನಾವು. ನೈಟು ಮಾಡೋಂಗಿಲ್ಲ, ಬೇಗನೂ ಮಾಡೋಂಗಿಲ್ಲ, ಮಧ್ಯದಲ್ಲಿ ಒಂದು 3 ಗಂಟೆ ಹಿಂಗೆ ಮಾಡಬೇಕು ಅಂತ ಮಾಡಿದ್ವಿ. ನೋಡಿ ನಮ್ಮ ಯಜಮಾನ್ರು ಪ್ರತಿಯೊಂದು ಹಂತದಲ್ಲೂ ಪೂಜೆ ಮಾಡ್ತಿರೋದು ನನಗಂತೂ ಖುಷಿ ಆಯಿತು. ಯಾವ ದೇವರು ಯಾವ ಜ್ಞಾನ ಕೊಟ್ಟರು ಅನ್ನೋ ಥರ ಅಂತಾಯಿತು. ಅಮ್ಮನೂ ಅಂತಾಯಿತು, ನಾನು ಅಂತ ಇದ್ದೆ. ಅದಕ್ಕೇ ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಎಲ್ಲ ಮುಗಿಸಿ ಎಡೆ ಎಲ್ಲ ಇಕ್ಕಿ ಆಮೇಲೆ ಎಡೆ ಇಕ್ಕಿದ್ಮೇಲೆ ಈಚೆ ಹೋಗಿ ಕುತ್ಕೋಬೇಕು. ಆಮೇಲೆ ನಾನು ಮತ್ತು ನಮ್ಮ ಯಜಮಾನ್ರು ನಮ್ಮಮ್ಮ 3 ಜನನೂ ಹೋಗಿ ಒಂದು 10 ನಿಮಿಷ ಈಚೆ ಕೂತಿದ್ದು ಮಾತಾಡಿಕೊಂಡು ಆಮೇಲೆ ಬಂದು ಮತ್ತೆ ಎಡೆಗೆಲ್ಲ ಕೈ ಮುಗಿದು ಮತ್ತೆ ನಾವು ಕೂಡ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ. ಇವತ್ತು ವೆಜ್ಜು, ಮಾಮೂಲಿ ಅನ್ನ ಸಾಂಬಾರು, ಅಂದರೆ ಹೋಳ್ಗೆದು ಇರುತ್ತಲ್ಲ ಅದನ್ನು ಸಾಂಬಾರು, ಹೋಳಿಗೆ, ಆಮೇಲೆ ಪಾಯಸ ಇಷ್ಟೇ ಮಾಡೋದು ಎಡೆಗೆ ಅಂತ. ಆಮೇಲೆ ಬೇಕಾದ್ರೆ ನಾವು ಎಕ್ಸ್ಟ್ರಾ ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಅಂದರೆ ವೆಜ್ಜು. ನಾನ್ ವೆಜ್ ಬಂದು ನಾಳೆ. ಆದರೆ ನಾನು ನಾನ್ ವೆಜ್ ಯಾವುದೇ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನಾನು ಫುಲ್ ಆಲ್ರೆಡಿ ಹುಷಾರು ತಪ್ಪಿಟ್ಟಿದ್ದೆ. ಫುಲ್ ಗಂಟ್ಲ ನೋವು ಎಲ್ಲ ಸ್ಟಾರ್ಟ್ ಆಗೋಗಿತ್ತು, ಜ್ವರ ಎಲ್ಲ ಬಂದುಬಿಟ್ಟಿತ್ತು. ಅದಕ್ಕೆ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳಿಲ್ಲ. ಇದನ್ನೇ ಎಡಿಟ್ ಮಾಡೋದಕ್ಕೆ ಇಷ್ಟು ದಿನ ತಗೊಂಡೆ ನಾನು. ಇವಾಗಲೂ ಆಗ್ತಾ ಇರಲಿಲ್ಲ, ಬಟ್ ತುಂಬ ಲಾಂಗ್ ಆಗಿಬಿಡುತ್ತೆ. ಇವಾಗ ಆಲ್ಮೋಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಒಂದು ರೇಂಜಿಗೆ ಬಂತು ಅಷ್ಟೇ. ವಾಯ್ಸು ತುಂಬ ಕ್ಲಾರಿಟಿನೇ ಇಲ್ಲ, ನನಗೆ ಗೊತ್ತಾಗ್ತಾಯಿದೆ. ಆದ್ರೂ ವೀಡಿಯೋ ಹಾಕ್ಬೇಕಲ್ಲ ಅನ್ನೋದಕ್ಕೋಸ್ಕರ ಎಡಿಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆಯೇ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ನಮ್ಮದೊಂದು ಫೋಟೋ ಸೆಕ್ಷನ್ ಮಾಡಿದ್ವಿ. ಒಂದು 10 ನಿಮಿಷ ಫೋಟೋ ತೊಗೊಂಡ್ವಿ. ಏನಿಲ್ಲ, ನಂದು ಅವ್ರ ಫೋಟೋ ತೆಗೆದು ಅವಳು ನಾನು ಫೋಟೋ ತೆಗೆದು ಅಷ್ಟೇ. ಒಂದು 10 ನಿಮಿಷ ಫೋಟೋ ಎಲ್ಲ ತೆಗೆದ್ವಿ. ಆಮೇಲೆ ಮತ್ತೆ ನಮ್ಮ ಯಜಮಾನ್ರು ಹೊರಗಡೆ ಹೋಗ್ತೀನಿ ಅಂತ ಹೋದರು. ಆಮೇಲೆ ಮನೇಲಿ ಪಾತ್ರೆ ಎಲ್ಲ ಐತಲ್ಲ ತೊಳೆದ್ಬಿಟ್ಟು ನಾನು ಕೂಡ ರೆಸ್ಟ್ ಮಾಡಿದೆ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.